ನಮ್ಮ ತಂದೆ ತಾಯಿಗಳ ಮುಖವನ್ನು ನೆನಪಿಸ್ಕೊಂಡ್ರೆ ಸುಮಾರು ವರ್ಷಗಳಿಂದ ಏನು ಈಗ ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರ ನೇಮಕಾತಿಯನ್ನು ಮಾಡದೇ ಇರತಕ್ಕಂಥದ್ದು, ನೇಮಕಾತಿ ಆದೇಶ ಹೊರಡಿಸದೇ ಇರತಕ್ಕಂಥದ್ದು ನೋಡಿದ್ರೆ ಸರ್ಕಾರ ವಿದ್ಯಾರ್ಥಿ ಯುವಜನರೊಂದಿಗೆ ಏನಪ್ಪ ಅಂತ ಆಟ ಆಡ್ತಾ ಇದೆ. ಆ ಕಾರಣಕ್ಕಾಗಿ ಒಳ ಮೀಸಲಾತಿ ಕೂಡಲೇ ಜಾರಿ ಮಾಡಬೇಕು ಮತ್ತು ಈಗ ಏನು ಬಂದ್ ಮಾಡಿದ್ದಾರೆ ಕಾಲ್ಫಾರ್ಮ್ಗಳನ್ನು ಕೂಡಲೇ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒತ್ತಾಯದೊಂದಿಗೆ ಒಳ ಮೀಸಲಾತಿ ಜಾರಿ ಮಾಡಿ ಕೂಡಲೇ ಏನಪ್ಪ ಅಂತಾನೆ ಕಾಲ್ಫಾರ್ಮ್ಗಳನ್ನು ನೇಮಕಾತಿಗಳನ್ನು ಪ್ರಾರಂಭ ಮಾಡಿ ಅಂತಕ್ಕಂಥ ಒತ್ತಾಯದೊಂದಿಗೆ ವಿಜಯಪುರ ಜಿಲ್ಲೆಯಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಎಲ್ಲ ಉದ್ಯೋಗಾಕಾಂಕ್ಷಿಗಳು ಸೇರಿಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಗಾಂಧಿ ಚೌಕ್ನಿಂದ ಬೃಹತ್ ಮೆರವಣಿಗೆ ಮೂಲಕ ಬಂದು ಅಂಬೇಡ್ಕರ್ ಸರ್ಕಲ್ನಲ್ಲಿ ಮಾನವ ಸರಪಳಿ ಮಾಡ್ಕೊಂಡು ಇಲ್ಲಿ ಕುಳಿತುಕೊಂಡು ನಾವು ಹೋರಾಟವನ್ನು ರೂಪಿಸ್ತಾ ಇದ್ದೇವೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಏನಪ್ಪ ಅಂದರೆ ನೇಮಕಾತಿಗಳನ್ನು ಪ್ರಾರಂಭ ಮಾಡಬೇಕು. ಒಂದು ವೇಳೆ ನೇಮಕಾತಿ ಪ್ರಾರಂಭ ಮಾಡದೇ ಇದ್ದರೆ ದೊಡ್ಡ ಪಟ್ಟದ ಹೋರಾಟವನ್ನು ರೂಪಿಸಬೇಕಾಗ್ತದೆ. ಶ್ರೀನಾಥ್ ಪೂಜಾರಿ ಅಂತ ಹೇಳಿ. ಇವತ್ತು ವಿಜಯಪುರ ನಗರದಲ್ಲಿ ವಿದ್ಯಾರ್ಥಿ ಯುವ ಜನರಿಗೆ ಏನು ಕರ್ನಾಟಕ ಸರ್ಕಾರ ಖಾಲಿ ಇರುವಂಥ ಉದ್ಯೋಗಗಳನ್ನ ಭರ್ತಿ ಮಾಡ್ತಾ ಇಲ್ಲ, ಆ ಉದ್ಯೋಗಗಳನ್ನ ಭರ್ತಿ ಮಾಡಬೇಕು. ಕೂಡಲೇ ವಿದ್ಯಾರ್ಥಿ ಯುವ ಜನರಿಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ನೌಕರಿಗಳನ್ನು ಮತ್ತು ಏನು ಏಜ್ ಲಿಮಿಟ್ ಕಮ್ಮಿ ಇದೆ ಆ ಏಜ್ ಲಿಮಿಟ್ನ ಇನ್ನೂ ಜಾಸ್ತಿ ಮಾಡಬೇಕಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಸಾವಿರಾರು ವಿದ್ಯಾರ್ಥಿ ಯುವ ಜನರ ಒಂದು ನೇತೃತ್ವದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗಾಂಧಿ ಸರ್ಕಲಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ನಾವು ಜಾಥಾ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ವಿ. ನಮ್ದು ಏನಿಲ್ಲ, ಬೇಡಿಕೆ ಒಂದೇ, ವಿದ್ಯಾರ್ಥಿ ಯುವ ಜನರಿಗೆ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಮತ್ತು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಖಾಲಿ ಉದ್ಯೋಗಗಳನ್ನ ಭರ್ತಿ ಮಾಡಬೇಕು ಕೂಡಲೇ. ಯಾಕಪ್ಪ ಅಂತಂದರೆ ಸುಮಾರು ವರ್ಷಗಳಿಂದ ವಿದ್ಯಾರ್ಥಿ ಯುವ ಜನರು ಶ್ರಮಪಟ್ಟು ಓದ್ತಾ ಇದ್ದಾರೆ, ಆದರೆ ಸರ್ಕಾರ ಅವರಿಗೆ ಉದ್ಯೋಗ ಇವತ್ತು ನೀಡ್ತಾ ಇಲ್ಲಪ್ಪ ಅಂತಂದರೆ ಅವರ ಒಂದು ಶ್ರಮಕ್ಕೆ ಮತ್ತು ಅವರ ಒಂದು ಪ್ರತಿಫಲಕ್ಕೆ ಇವತ್ತು ಸರ್ಕಾರ ಇವತ್ತು ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಜನಾಂಗ ಇವತ್ತು ತುಂಬ ಸುಸ್ತು ಹೊತ್ತ ಒಂದು ಸಮಾಜ ಇವತ್ತು ಎದುರು ನೋಡ್ತಾ ಇದ್ದೆ. ಆ ಒಂದು ಕಾರಣಕ್ಕಾಗಿ ಎಲ್ಲ ಈ ವಿದ್ಯಾರ್ಥಿ ಯುವ ಜನರಿಗೆ ನೌಕರಿ ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಾಥಾ ಮಾಡಿದ್ವಿ. ಅದೇ ರೀತಿ ನಾವು ಬಸವೇಶ್ವರ ಸರ್ಕಲ್ ಆಗಿರ್ಬೋದು, ಅಂಬೇಡ್ಕರ್ ಸರ್ಕಲ್ ಆಗಿರ್ಬೋದು, ಎಲ್ಲವನ್ನು ಗೆರವು ಮಾಡಿ ಸುಮಾರು ಎಲ್ಲವನ್ನು ಬಂದ್ ಮಾಡಿ ಇವತ್ತು ಹೋರಾಟ ಮಾಡ್ತಾ ಇರ್ತಂಥ ನಮ್ಮ ಹಕ್ಕಿಗಾಗಿ ಆ ಹಕ್ಕನ್ನು ನೀಡಬೇಕಂತೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೇವೆ. ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಏನಾದರೂ ರಾಜ್ಯ ಸರ್ಕಾರ ಇದೇ ವರ್ತನೆಯನ್ನು ಮುಂದುವರೆದು ಮಾಡಿದರೆ ನಾವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಲು ನಾವು ಸಿದ್ಧರಿದ್ದೇವೆ. ನಾವು ಸಾಯಲಕ್ಕೂ ರೆಡಿ ಇದ್ದೇವೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಶಿಕ್ಷಣ ಕೊಡಬೇಕು ಅಂತ ಸಂವಿಧಾನ ಹೇಳ್ತದೆ. ಎಲ್ರಿಗೂ ಕಡ್ಡಾಯವಾಗಿ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಉಚಿತವಾಗಿರಬೇಕು ಅಂತ ಹೇಳ್ತದೆ. ಕೊಟ್ಟಿರ್ತಕ್ಕಂಥ ಶಿಕ್ಷಣಕ್ಕೆ ತಕ್ಕ ನೌಕರಿನೂ ಕೊಡಬೇಕು, ಉದ್ಯೋಗ ಕೊಡಬೇಕು ಅಂತ ಸಂವಿಧಾನ ಹೇಳ್ತದೆ. ನೌಕರಿ ಸಿಗಲ್ಲ ಅಂತಂದ್ರೆ ಸಹಾಯಧನ ಬೇರೆಕ್ಕೆ ಸರ್ಕಾರದ ಸಹಾಯಧನ ಕೊಡಬೇಕು, ಅವರಿಗೆ ಒಂದು ಸ್ವಯಂ ಉದ್ಯೋಗ ಒದಗಿಸಿಕೊಡ್ಬೇಕು ಅಂತೇಳಿ ಸರ್ಕಾರ ಹೇಳ್ತದೆ, ಸಂವಿಧಾನ ಹೇಳ್ತದೆ. ಆದ್ರೆ ಸರ್ಕಾರ ನಡೆಸತಕ್ಕಂಥವ್ರು ಸಂವಿಧಾನಬದ್ಧ ಜನಕ್ಕಾಗಿ ಹೋರಾಟ ನೋಡಿ. ಒಳ ಮೀಸಲಾತಿ ಎಂಬುದು ಅಕ್ಟೋಬರ್ ತಿಂಗಳು ತೆಗೆದುಕೊಂಡು 2 ತಿಂಗಳಿಂದ ನೀವು ವರದಿ ಕೊಡಬೇಕಂತ ಹೇಳಿದ್ರು. ಸರ್ಕಾರ ಎಷ್ಟು ಹೇಳಿದ್ರು ಪೋಸ್ಟ್ಪೋನ್ ಮಾಡ್ತಿದೆ. ಎಷ್ಟೊಂದು ವಿದ್ಯಾರ್ಥಿಗಳು ಕಾಲ ಏಜು ನೀತಿ
जुड़े रहिएगा आपके अपने चैनल बीजापुर समय के साथ।